ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆಇ ವತಿಯಿಂದ KCET 2024 ಅಪ್ಲಿಕೇಶನ್ಸ್ ಆರಂಭವಾಗಿದೆ. PUC ಮೇಲೆ BSc ನರ್ಸಿಂಗ್ ಮಾಡಬೇಕು ಅಂತಂದರೆ, PUC ಮೇಲೆ ಅಲೈಡ್ ಹೆಲ್ತ್ ಸೈನ್ಸ್, BPO, BPT, BPH ಮಾಡಬೇಕು ಅಂದರೂ ಕೂಡ ನೀವು KE ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. BSc ನರ್ಸಿಂಗಿಗೆ CET ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗತ್ತೆ. ಆದರೆ ಇಲ್ಲಿ ಅಪ್ಲಿಕೇಶನ್ ಆರಂಭವಾಗಿ ಒಂದು 10 ಡೇಸ್ ಆಯಿತು. ಆರಂಭವಾದಾಗಿಂದ ಕೂಡ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಅಪ್ಲಿಕೇಶನ್ಸ್ 2ನೇ ಸ್ಟೆಪ್ಗೆ ಹೋಗ್ತಾ ಇಲ್ಲ. ಯಾವಾಗಂತಂದರೆ ಸ್ಯಾಟ್ಸ್ ನಂಬರ್ ಅಂತ ಕೇಳುತ್ತೆ. ಸ್ಯಾಟ್ಸ್ ನಂಬರ್ ಹಾಕಿದಾಗ ಅದು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋದೇ ಇಲ್ಲ, ಸ್ಟ್ರಕ್ ಆಗಿಬಿಡ್ತಾ ಇದೆ. ಏನಾಗಿದೆ ಅಂತ ಇಲ್ಲಿ ನಾವು BO ಆಫೀಸ್ ಆಯಿತು, ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಹೋಗಿ ಕೇಳಿದಾಗ ನಾವು ನಮ್ಮ ಕಡೆಯಿಂದ ಎಲ್ಲ ಪ್ರೊಸೆಸನ್ನು ಮಾಡಿದ್ದೀವಿ, KEಗೆ ಹೋಗಿ ಕೇಳ್ಕೊಳ್ಳಿ ಅಂತ. KEದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಜಿಮೇಲನ್ನು ಕೊಟ್ಟಿದ್ದಾರೆ, ಬಟ್ ಎರಡೂ ಯೂಸ್ ಆಗೋದಿಲ್ಲ. ಇದೇ ವರ್ಷ ಆಗ್ತಾ ಇರೋಂಥ ಪ್ರಾಬ್ಲಮ್ ಅಲ್ಲ, ಇದು ಪ್ರತಿ ವರ್ಷವೂ ಕೂಡ KEದವರು ಪ್ರಾಬ್ಲಮನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಸೊ ದಯಮಾಡಿ KEದವರು ಈ ಒಂದು ಸ್ಯಾಟ್ಸ್ ನಂಬರ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಸೊಲ್ಯೂಷನನ್ನು ಬೇಗ ಕ್ಲಿಯರ್ ಮಾಡಿದರೆ ಮುಂದೆ ವಿದ್ಯಾರ್ಥಿಗಳಿಗೆ KCET ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಈಗ ಅವ್ರಿಗೆ ಎಕ್ಸಾಮ್ ಇದೆ, CET ಎಕ್ಸಾಮ್ ಇದೆ, ಆಮೇಲೆ ಅವರು ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೋಬೇಕು, ಪ್ರಿಪೇರಿಟರಿ ಎಕ್ಸಾಮ್ಗಳು ಇದ್ದಾವೆ. ಅವೆಲ್ಲ ಒಂದು ಎಕ್ಸಾಮ್ಗಳನ್ನು ತಯಾರಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಮೈಂಡ್ಸೆಟ್ ಬೇಕಾಗುತ್ತೆ. ನೀವಾಗಲೇ ಈ ಥರ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ಟೆನ್ಷನ್ ಕೊಟ್ಟರೆ ಅವ್ರುಗಳಿಗೆ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಯಮಾಡಿ KEದವರು ಈ ಒಂದು ಸೊಲ್ಯೂಷನನ್ನು ಕ್ಲಿಯರ್ ಮಾಡಿ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಏನಾದರೂ ಒಂದು ಸೊಲ್ಯೂಷನ್ ಕೂಡ ಕೊಟ್ಟುಬಿಟ್ರೆ ವಿದ್ಯಾರ್ಥಿಗಳು ಬೇಗ ಅಪ್ಲಿಕೇಶನ್ ಹಾಕಿ ಮುಂದಿನ ತಯಾರಿನ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ.